ಲೋಕಸಭೆ ಮತದಾನದ ಸಮರ ಅಂತ್ಯಗೊಂಡಿದೆ. ಸಮಯ ಸರಿಯಾಗಿ 4:12 4 ಗಂಟೆಗೆ ಮತದಾನ ಪ್ರೊಸೆಸ್ ಕ್ಲೋಸ್ ಆಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡಿದಂತಹ ಎಲ್ಲ ನಾಯಕರಿಗೂ ಬಹುತೇಕ ನಿಚ್ಚಳ ಫಲಿತಾಂಶ ಸಿಕ್ಕಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಈಗಾಗಲೇ ಕಾಂಗ್ರೆಸ್ ತನ್ನ ಎಲ್ಲ ಕ್ಯಾಂಡಿಡೇಟ್ಸ್ ಅನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಅಲ್ಲಿಗೆ ಸಿಎಂ ಡಿಸಿಎಂ ಅವರ ರಣತಂತ್ರ ಇಲ್ಲಿ ಯಶಸ್ಸನ್ನ ಕಂಡಿದೆ. ಹಾಗೇನೆ ದೋಸ್ತಿ ನಾಯಕರ ಆಟ ಕಾಂಗ್ರೆಸ್ ಮುಂದೆ ನಡೀಲಿಲ್ಲ. ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಸಂಖ್ಯಾಬಲ ಇಲ್ಲ ಅಂತಂದ್ರು 5ನೇ ಅಭ್ಯರ್ಥಿಯನ್ನ ಹಾಕಿದ್ರು. ಆದರೆ 3 ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ಗೆದ್ದು ಬಿಗಿದ್ದಾರೆ. ಬಾಂಡ್ಗೆ ಅವರು ಫಸ್ಟ್ ಪ್ರಿಫರೆನ್ಸ್ ವೋಟಿಂಗ್ ನಲ್ಲಿ ಗೆದ್ದು ಬಿಗಿದ್ದಾರೆ. ಕುಪೇಂದರ್ ರೆಡ್ಡಿ ಅವರು ಸೋಲನ್ನ ಕಂಡಿದ್ದಾರೆ. ಇನ್ನೇನು ಅಧಿಕೃತವಾಗಿ ಚುನಾವಣಾ ಅಧಿಕಾರಿಗಳು ನಾನು ಹೇಳಿದ್ದನ್ನು ಈಗ ಅನೌನ್ಸ್ ಮಾಡ್ತಾರೆ ಅಷ್ಟೇ. ನಿಚ್ಚಳವಾಗಿ ಎಲ್ಲವೂ ಕೂಡ ಗೊತ್ತಾಗ್ಬಿಟ್ಟಿದೆ. ಮತದಾನ ಸಮರ ಅಂತ್ಯಗೊಂಡಿದೆ. ರಾಜ್ಯಸಭೆ ಚುನಾವಣೆ ಲೋಕಸಭೆ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ, ನೋಡ್ತಾ ಇರಿ ಅನ್ನುವಂತಹ ಉಮೇದಿನ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ದೋಸ್ತಿ ನಾಯಕರು ಕೂಡ ಕ್ರಾಸ್ ಔಟ್ ಮಾಡಿದಂತಹ ನಾಯಕರ ಮೇಲೆ ಅಸಮಾಧಾನಗೊಂಡಿದ್ದಾರೆ. ಗೈರಾದಂತಹ ಶಾಸಕರ ಮೇಲೆ ಸಿಟ್ಟಾಗಿದ್ದಾರೆ. ನಮ್ಮ ಸಾಲಿಡ್ ವೋಟ್ಸ್ ನಮಗೆ ಬಂದಿದೆ, ನಮ್ಮ ಪ್ರಯತ್ನವನ್ನ ನಾವು ಮಾಡಿದೀವಿ ಅನ್ನುವಂತಹ ಸಮಾಧಾನವನ್ನ ತಮಗೆ ತಾವೇ ಪಟ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ವಾಟ್ ನೆಕ್ಸ್ಟ್? ಮುಂದೇನಾಗ್ಬೋದು? ರಾಜ್ಯಸಭೆ ಚುನಾವಣೆಯನ್ನ ವೇದಿಕೆ ಮಾಡಿಟ್ಕೊಂಡು ಕಾಂಗ್ರೆಸ್ನವರು ಅದೇ ವಿಶ್ವಾಸದಲ್ಲಿ ಲೋಕಸಭೆ ಚುನಾವಣೆಗೆ ಹೋಗ್ಬಹುದಾ? ಅಥವಾ ಲೋಕಸಭೆ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ, ನಾವೇ ಗೆಲ್ತೀವಿ ಅಂತ ಬಿಜೆಪಿ ಅವರು ಅಥವಾ ದೋಸ್ತಿ ಅವರು ಮತ್ತೆ ವಿಶ್ವಾಸವನ್ನ ವ್ಯಕ್ತಪಡಿಸಬಹುದಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಕಾಲ ಉತ್ತರವನ್ನ ಕೊಡುತ್ತೆ. ಫಲಿತಾಂಶ ಇನ್ನೇನು ಕೆಲವು ಕ್ಷಣಗಳಲ್ಲಿ, ಇನ್ನೊಂದು 40 ನಿಮಿಷ, ಅಬ್ಬಬ್ಬ ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಫಲಿತಾಂಶ ಹೊರಬೀಳುತ್ತೆ. ಅಧಿಕೃತವಾಗಿ ಈ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ಗೆಲ್ತಾರೆ. ಗೆಲ್ಲುವಂತಹ ಅಧಿಕೃತ ಘೋಷಣೆಯನ್ನು ಚುನಾವಣಾಧಿಕಾರಿಗಳು ಮಾಡ್ತಾರೆ. ಈಗಾಗಲೇ ಚುನಾವಣಾ ಸಮರದಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳು ಆಗಿದ್ವು ಅನ್ನೋದನ್ನ ನಾವು ನೋಡಿದ್ವಿ. ಡಿ.ಕೆ. ಶಿವಕುಮಾರ್ ಅವರ ತಂತ್ರಗಳು, ಸಿದ್ದರಾಮಯ್ಯ ಅವರ ಮನವೊಲಿಸುವಂತಹ ಕೆಲಸಗಳು, ಇದ್ರ ಮಧ್ಯೆ 5ನೇ ಕ್ಯಾಂಡಿಡೇಟ್ ಅನ್ನ ಹಾಕಿ ನಾವೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದ ಮಾತುಗಳು, ಎಲ್ಲದಕ್ಕೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. NDA ಕ್ಯಾಂಡಿಡೇಟ್ ಆಗಿ 5ನೇ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ಅವರು ಅಖಾಡದಲ್ಲಿದ್ದರು. ಕುಪೇಂದರ್ ರೆಡ್ಡಿ ಅವರು ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಈ ಜೋಡಿ ನಾಯಕರು ಅಂದ್ರೆ ದೋಸ್ತಿ ನಾಯಕರು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಸದ್ಯಕ್ಕೆ ತಮ್ಮ ಪಕ್ಷದ ಶಾಸಕರೇ ಅಡ್ಡ ಮತದಾನ ಮಾಡಿದ್ದು ಒಂದು ಕಡೆ ಆದ್ರೆ, ಇನ್ನೊಬ್ಬ ಶಾಸಕರು ಗೈರಾಗಿರೋದು ಮತ್ತೊಂದು ಕಡೆ. ಇದು ಒಂದು ರೀತಿ ನುಂಗಲಾರ ತುತ್ತಾಗಿದೆ. ಬಿಜೆಪಿ ಅವರಿಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ತಮ್ಮ ಪಕ್ಷದ ಶಾಸಕರು ಚುನಾವಣಾ ಮತದಾನ ಪ್ರಕ್ರಿಯೆಗೆ ಬರದೇ ಇರೋ ರೀತಿ ಯಾಕಾಯಿತು, ಎಲ್ಲಿ ಈ ಒಂದು ಅಚಾತುರ್ಯ ನಡೀತು, ಎಡವಿದ್ದೆಲ್ಲಿ ಅನ್ನುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗಿದೆ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವತ್ತು ಈ ರೀತಿಯ ಎಲ್ಲ ಬೆಳವಣಿಗೆಗಳಿಗೆ ಕೇಂದ್ರ ಬಿಂದು ಆಗಿದ್ದಾರೆ. ಶಿವರಾಮ್ ಹೆಬ್ಬಾರ್ ಬರಲಿಲ್ಲ, ಎಸ್.ಟಿ. ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಿದ್ರು. ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಿದಂಗೆ ಕಾಂಗ್ರೆಸ್ ಮುಂದೆ ಬಿಜೆಪಿಯ ಮತ್ತೆ JDSನ ಆಟ ನಡೀಲಿಲ್ಲ. ಈ ಮೈತ್ರಿ ನಾಯಕರು ಕುಪೇಂದ್ರ ರೆಡ್ಡಿ ಅವರನ್ನ ಯಾವಾಗ ತಮ್ಮ ಹತ್ತಿರ ಬಲ ಇಲ್ಲದೆ ಇದ್ರೂ ಕೂಡ ಅಭ್ಯರ್ಥಿ ಅಂತ ಹೇಳಿ ಕಣಕ್ಕಿಳಿಸಿದ್ರು, ಆಗಿನಿಂದಲೇ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಒಂದು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ರು. ಅದೇನು ಅಂತ ಹೇಳಿದ್ರೆ, ಪಕ್ಷೇತರ ಶಾಸಕರಿದ್ದಾರೆ, ಅವರ ವೋಟ್ ಕಾಂಗ್ರೆಸ್ಗೆ ಬೀಳಬೇಕು ಅನ್ನೋ ಲೆಕ್ಕಾಚಾರದಿಂದ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಬಿಜೆಪಿಯು ಕೂಡ ಒಂದು ಸ್ಟ್ರಾಟಜಿಯನ್ನು ಹೆಣಿತಾ ಇತ್ತು, ಆ ಪಕ್ಷೇತರನ್ನ ನಮಗೆ ವೋಟ್ ಹಾಕಿಸೋ ನಿಟ್ಟಿನಲ್ಲಿ. ಆದರೆ ಬಿಜೆಪಿ ಮತ್ತು JDSನ ಲೆಕ್ಕಾಚಾರ ನಡೆದಿಲ್ಲ. ನಾರಾಯಣ್ ಸಾಬ್ ಬಾಂಡ ಮಾತ್ರ ಗೆದ್ದರು. 45 ವೋಟನ್ನು ಅಥವಾ ಆ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡಿದರು. ಉಳಿದ ವೋಟ್ಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಬಿದ್ದರೂ ಕೂಡ ಎಸ್.ಟಿ. ಸೋಮಶೇಖರ್ ಅವರ ವೋಟು ಬಿಜೆಪಿಗೆ ಬರಲಿಲ್ಲ. ಅಡ್ಡ ಮತದಾನ ಮೂಲಕ ಕಾಂಗ್ರೆಸ್ಗೆ ಹೋಯಿತು. ಅದರಂತೆ ಹೆಬ್ಬಾರ್ ಅವರು ಅಸಮಾಧಾನವನ್ನು ಇಲ್ಲೂ ಕೂಡ ತೋರಿಸಿದ್ರು. ಇದೆಲ್ಲದರ ಹೊರತಾಗಿ ಕುಪೇಂದ್ರ ರೆಡ್ಡಿ ಅವರು ಸೋಲ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲದಕ್ಕೂ ಕಾರಣ ಆಗಿದ್ದು ಡಿ.ಕೆ. ಶಿವಕುಮಾರ್ ಅವರ ಸ್ಟ್ರಾಟರ್ಜಿ, ಸಿದ್ದರಾಮಯ್ಯನವರ ಸ್ಟ್ರಾಟರ್ಜಿ. ತಮ್ಮಲ್ಲಿ ಇದ್ದಂಥ 134 ಶಾಸಕರನ್ನ ರೆಸಾರ್ಟ್ನಲ್ಲಿ ಇಟ್ಕೊಂಡು ಅವರನ್ನ ಸೇಫ್ ಮಾಡಿದ್ರು. ಅದಾದ ನಂತರ ಕರ್ಕೊಂಡು ಬರೋದ್ರಿಂದ ಹಿಡಿದು ಅವರ ಕೈಯಿಂದ ವೋಟ್ ಹಾಕಿಸೋವರೆಗೂ ಕೂಡ ಆ ಜಿದ್ದನ್ನು ಬಿಡಲಿಲ್ಲ, ಆ ಒಂದು ಹೋಪನ್ನು ಬಿಡಲಿಲ್ಲ. ಅದರಂತೆ 3 ಜನರನ್ನು ಕೂಡ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿ ಆಯಿತು ಕಾಂಗ್ರೆಸ್.
ನೋಡಿ, ರಾಜ್ಯಸಭೆ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಇತ್ತು. ಎಲ್ಲವನ್ನ ದಾಟಿ ತಮ್ಮ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ರು. ತಮ್ಮ ಶಾಸಕರನ್ನ ಹಿಡಿತದಲ್ಲಿಟ್ಟುಕೊಳ್ಳುವಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದು 3 ಅಭ್ಯರ್ಥಿಗಳು ಇವತ್ತು ಗೆಲುವು ಕಾಣುವುದಕ್ಕೆ ಡಿಕೆ ಶಿವಕುಮಾರ್ ಅವರೇ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ವಿಚಾರದಲ್ಲಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಟ್ರಬಲ್ ಶೂಟರ್ ಅಂತಾನೆ ಕರೀತಾರೆ. ಇಂತಹ ಸಮಸ್ಯೆಗಳು ಬಂದಾಗ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾಗ ಪಕ್ಷವನ್ನ ಹೇಗೆ ಪಾರು ಮಾಡೋದು ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರಗತ ಆಗಿದೆ. ಹಾಗಾಗಿ ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ತಮ್ಮ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡುವಲ್ಲಿ ಪಕ್ಷೇತರ ಮತ ಸೆಳೆಯುವಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಕಾರಣ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು, ಜನಾರ್ದನ ರೆಡ್ಡಿ ಅವರು ಕೂಡ ನಮಗೆ ಓಟ್ ಹಾಕ್ತಾರೆ ಅಂತ. ಅದರಂತೆ ಜನಾರ್ದನ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಮತ್ತೊಂದು ಕಡೆ ಲತಾ ಮಲ್ಲಿಕಾರ್ಜುನ್ ಅವರು, ದರ್ಶನ್ ಪುಟ್ಟಣ್ಣಯ್ಯ ಅವರು, ಮತ್ತೊಂದು ಕಡೆ ST ಸೋಮಶೇಖರ್ ಅವರು ಕೂಡ ಕಾಂಗ್ರೆಸ್ಗೆ ಮತ ಹಾಕಿರೋದ್ರಿಂದ ಹೆಚ್ಚುವರಿಯಾಗಿ 5 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ. ಇದೆಲ್ಲದರ ಕ್ರೆಡಿಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ ಅನ್ನೋದು ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಬೆಳವಣಿಗೆ ಇದೆಯಲ್ಲ, ಈ ಗೆಲುವಿದೆಯಲ್ಲ, ಅದು ಹೊಸದೊಂದು ಮೈಲೇಜ್ ತಂದು ಕೊಡುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅನ್ನುವಂಥ ವಿಚಾರ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು. ಆತ್ಮಸಾಕ್ಷಿ ಮತ BJP ಕೊಟ್ಟಿದ್ದಾರೆ. ಅವ್ರ ಪಾರ್ಟಿಗೆ 48 ಓಟ್ ಕೊಟ್ಟಿದ್ದಾರೆ. ಜನ ಕೈ ಬಿಟ್ಟಿದ್ದಾರೆ. 45 ಓಟು ಅವ್ರು ತಗೋಬೋದಾಗಿತ್ತು. ಮಿಕ್ಕಿದ 45 ಓಟ್ ತೆಗೆದುಕೊಂಡು ಮಿಕ್ಕಿದವರು ಜನತಾದಳಕ್ಕೆ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ಕೊಡೋಕ್ಕೆ ಹೋಗಲಿಲ್ಲ. ಸೊ 48 ಓಟ್ BJPಗೆ ಬಂದಿದೆ. 47, 45, 46 ಬಂತು. ನಡೀಲಿ, ಅದು ಅವ್ರು ಕೇಳಬೇಕು, BJP ಕೇಳಬೇಕು, ನಮ್ಗೇನು ಗೊತ್ತು. ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು. Sir, across India, Congress have cross-voted for BJP. Only in Karnataka, BJP have cross-voted for. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಟ್ರಬಲ್ ಶೂಟರ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಕಾರಣ ಅತಂತ್ರ ಪರಿಸ್ಥಿತಿಯಲ್ಲಿ ಕೈ ಹಿಡಿಯೋದೇ ಡಿಕೆ ಶಿವಕುಮಾರ್ ಅವರು, ಪಕ್ಷವನ್ನ ಹೊರತರೋದೇ ಡಿಕೆ ಶಿವಕುಮಾರ್ ಅನ್ನುವಂತ ಕ್ರೆಡಿಟ್ ಇತ್ತು. ಅದು ಮತ್ತೊಮ್ಮೆ ಸಿಕ್ಕಿದೆಯಾ ಡಿಕೆ ಶಿವಕುಮಾರ್ ಅವ್ರಿಗೆ? ಶ್ರುತಿ, ಬಹಳ ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ಗೆ ಬಹಳ ದೊಡ್ಡ ದಿನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ 135 ಜನ ಶಾಸಕರಿದ್ದರು, ಒಬ್ಬ ಶಾಸಕರು ನಿಧನ ಹೊಂದಿದ್ರು. ಉಳಿದಂಥ 134 ಜನ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು. ಚುನಾವಣೆ ಗೆದ್ದ ಬಳಿಕ, ಅಂದರೆ ವಿಧಾನಸಭಾ ಚುನಾವಣೆ ಗೆದ್ದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಗಳು ಇದ್ದೇ ಇತ್ತು. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಸಿಕ್ಕಿಲ್ಲ ಅಂತ ಕೆಲ ಶಾಸಕರು ಅಸಮಾಧಾನ ಇತ್ತು, ಅನುದಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಇತ್ತು, ಸಾಕಷ್ಟು ಅಸಮಾಧಾನ ಇತ್ತು. ಎಲ್ಲ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಮತ್ತು CM ಸಿದ್ದರಾಮಯ್ಯ ಅವರು ಈ ಒಂದು ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ರಾಜ್ಯಸಭಾ ಚುನಾವಣೆ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತಿತ್ತು. ಹಾಗಾಗಿ ಶಾಸಕರನ್ನ 134 ಜನ ಇದ್ದಂಥ ಶಾಸಕರನ್ನ ಪ್ಲಸ್ ಪಕ್ಷೇತರ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸ ಆಗಬೇಕಾಗಿತ್ತು. ಜೊತೆಗೆ BJP ಜೊತೆ ಗುರುತಿಸಿಕೊಂಡಿದ್ದಂಥ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬಂದು ಅವರನ್ನು ಕೂಡ ಮತ ಹಾಕಿಸುವಲ್ಲಿ ಈಗ ಯಶಸ್ವಿಯಾಗಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರ ಇದೊಂದು ಎಫರ್ಟ್ ಬಹಳ ಅತ್ಯದ್ಭುತವಾಗಿ ಇಲ್ಲಿ ಇವತ್ತು ಕೆಲಸ ಮಾಡಿರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಖುದ್ದು ಮುತುವರ್ಜಿಯನ್ನು ವಹಿಸಿ ಒಂದು ಸಭೆ ಮುಗಿಯುವವರೆಗೂ ಕೂಡ ಅಲ್ಲೇ ಶಾಸಕರ ಜೊತೆ ವಾಸ್ತವ್ಯವನ್ನು ಹೂಡಿದ್ರು. ಬೆಳಿಗ್ಗೆ ಮತದಾನಕ್ಕೂ ಮುಂಚಿತವಾಗಿ ಆಗಮಿಸಿ ಎಲ್ಲ ಶಾಸಕರನ್ನ ಮತ್ತೊಂದು ಸರಿ ಗಮನಿಸಿದ್ರು. ಜೊತೆಗೆ ಅವರೇ ಬೂತ್ ಏಜೆಂಟರಾಗಿ ಒಂದು ಬೂತಲ್ಲಿ ಕೂತ್ಕೊಂಡಿದ್ದು ಕೊನೆವರೆಗೂ ಕಾಂಗ್ರೆಸ್ 3 ಅಭ್ಯರ್ಥಿಗಳು ಗೆದ್ದರು ಅನ್ನುವಂತಹ ಸ್ಪಷ್ಟವಾದಂಥ ಸಂದೇಶ ಸಿಗುವವರೆಗೂ ಕೂಡ ಅವರು ಬೂತ್ ಬಿಟ್ಟು ಬರಲಿಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಮಹತ್ತರವಾದಂಥ ಪಾತ್ರ ಇವತ್ತು ಕೆಲಸ ಮಾಡಿದೆ. ಜೊತೆಗೆ ಈಗ ಮತದಾನ ಮುಕ್ತಾಯವಾಗಿದೆ. ಆ ಮತಗಟ್ಟೆಯನ್ನು ಸೀಲ್ ಮಾಡೋ ಸಂದರ್ಭದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಬಾರಿ ಪರಿಶೀಲನೆ ಮಾಡೋಕ್ಕಾಗಿ ಈಗಾಗಲೇ ಹೋಗಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು DCM ಆಗಿ ಮತ್ತು KPCC ಕಾರ್ಯಾಧ್ಯಕ್ಷರಾಗಿ ಇವತ್ತಿನ ಮಟ್ಟಿಗೆ ಬಹಳ ಸಮರ್ಥವಾಗಿ ಒಂದು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಶ್ರುತಿ, ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಡಿಕೆ ಶಿವಕುಮಾರ್ ಈ ಒಂದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಇದ್ದಿದ್ದು 134 ಶಾಸಕರ ಬಲ. ಉಳಿದಂಥ ಶಾಸಕರು ಪಕ್ಷೇತರರೇ ಇವರಿಗೆ ಬೆಂಬಲವನ್ನು ಕೊಡಬೇಕಾಗಿತ್ತು.
ಡಿ ಕೆ ಶಿವಕುಮಾರ್ ಅವರು ತಂತ್ರಗಾರಿಕೆ ಮಾಡೋ ಮೂಲಕ ಆ ಪಕ್ಷೇತರ ಶಾಸಕರ ವಿಶ್ವಾಸವನ್ನ ಗಳಿಸಿದ್ರು. ಅದರ ಜೊತೆಗೆ ಬಿಜೆಪಿಯ ಎಸ್ ಟಿ ಸೋಮಶೇಖರ್ ಅಂತ ರೆಬಲ್ ನಾಯಕರನ್ನು ಕೂಡ ಸಂಪರ್ಕ ಮಾಡಿ ಆ ಓಟನ್ನ ಕಾಂಗ್ರೆಸ್ಗೆ ಬೀಳಿಸುವಲ್ಲೂ ಕೂಡ ಯಶಸ್ವಿಯಾದರು. ಡಿ ಕೆ ಶಿವಕುಮಾರ್ ಈ ರೀತಿಯ ಒಂದು ರೀತಿಯಲ್ಲಿ ಕಷ್ಟದ ಸಮಯದಲ್ಲಿ, ಪಕ್ಷಕ್ಕೆ ಸಮಸ್ಯೆ ಆದಂಥ ಸಮಯದಲ್ಲಿ ಅಥವಾ ಚಾಲೆಂಜಿಂಗ್ ಸಮಯದಲ್ಲಿ ಅದನ್ನು ಎದುರಿಸ್ತಾರೆ ಡಿ ಕೆ ಶಿವಕುಮಾರ್. ಈಗಲೂ ಕೂಡ ಅದೇ ಟ್ರಬಲ್ ಅಂತೇಳಿ ಬಂದಾಗ ಡಿ ಕೆ ಶಿವಕುಮಾರ್ ಪಕ್ಷದ ಬೆನ್ನಿಗೆ ನಿಲ್ತು ಅದನ್ನು ಶೂಟ್ ಮಾಡಿ ಒಂದು ಯಶಸ್ಸನ್ನು ಗಳಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಮುಂದಿದ್ದಾರೆ.